ಮತ್ತೊಂದು ಈಗ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸಿಸಿಟಿವಿ ದೃಶ್ಯ ಲಭ್ಯವಾಗ್ತಾ ಇದೆ. ಇದು HDFC ಬ್ಯಾಂಕ್ನ ಮುಂಭಾಗದ್ದು. ಪಬ್ಲಿಕ್ ಟಿವಿ ಬಳಿ ಮತ್ತೊಂದು ಸೂಪರ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಜೆಪಿ ನಗರದ HDFC ಬ್ಯಾಂಕ್ನಿಂದ CMS ವಾಹನ ಹೊರಡುತ್ತಿರುವಂತಹ ದೃಶ್ಯ ಈಗ ಲಭ್ಯವಾಗಿದೆ. ಬೆಳಗ್ಗೆ 11:54 ಸುಮಾರಿಗೆ ಬ್ಯಾಂಕ್ನಿಂದ ಹಣ ತುಂಬಿಕೊಂಡು ಗಾಡಿ ಹೊರಡುತ್ತೆ. ಜೆಪಿ ನಗರದಿಂದ ಸೌತ್ ಎಂಡ್ ಸರ್ಕಲ್ ಕಡೆಗೆ ವಾಹನ ಹೊರಡುತ್ತೆ. ಮಧ್ಯಾಹ್ನ 12:20 ಸುಮಾರಿಗೆ ವಾಹನವನ್ನು ಅಡ್ಡಗಟ್ಟಿ ದರೋಡೆಯನ್ನ ಮಾಡ್ತಾರೆ. ಸೊ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮತ್ತೊಂದು ದೃಶ್ಯಾವಳಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇದೆ. ಸೊ ಈ ಅಕ್ಯುರೇಟ್ ಟೈಮಿಂಗ್ ಇದೆಯಲ್ಲ, ಆ ಗಾಡಿ ಅಲ್ಲಿಂದ ದುಡ್ಡು ತುಂಬಿಸ್ಕೊಂಡಿದೆ, ಅಲ್ಲಿಂದ ಅದು ಹೊರಡ್ತಾ ಇದೆ, ಹೊರಡ್ತು, ಇಲ್ಲಿಗೆ ತಲುಪ್ತು, ಇಲ್ಲೇ ಕರೆಕ್ಟಾಗಿ ಅಡ್ಡ ಹಾಕಬೇಕು, ಇವೆಲ್ಲ ಇದ್ದಾಗಲೂ ಸಹ ಈ ಇನ್ಫಾರ್ಮೇಷನನ್ನು ಯಾರೋ ಸಿಬ್ಬಂದಿಗಳೇ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಇನ್ಯಾರೂ ಕೊಡೋಕ್ಕಾಗೋದಿಲ್ಲ. ಒಂದು HDFC ಬ್ಯಾಂಕ್ನಲ್ಲಿರೋರು ಕೊಡಬೇಕು, ಇನ್ನೊಂದು ಕಡೆಗೆ ಆ ಗಾಡಿಯಲ್ಲಿರೋರು ಕೊಡಬೇಕು, ಇಲ್ಲ CMS ಏಜೆನ್ಸಿಯಲ್ಲಿರುವಂಥ ಯಾರೋ ಸಿಬ್ಬಂದಿ ಕೊಡಬೇಕು, ಇಲ್ಲ ಯಾರಾದರೂ ಒಬ್ಬರು ಕೆಲಸ ಬಿಟ್ಟಿರುವಂಥವ್ರು ಯಾರಾದರೂ ಒಬ್ಬರು ಈ ಕೆಲಸದಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿರಬೇಕು. ಇಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ. ಯಾಕೆ ಅಂತಂದರೆ ಇವೆಲ್ಲ ಇನ್ಫಾರ್ಮೇಷನ್ ಅಲ್ಲಿಗೆ ಹೋಗುತ್ತೆ. ನೋಡಿ, ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಸೊ ವಾಹನ ಅಲ್ಲಿಂದ HDFC ಬ್ಯಾಂಕ್ನಿಂದ ಹೊರಡ್ತಾ ಇರುವಂಥ ದೃಶ್ಯ ಇದೆ. CMS ವಾಹನ 7 ಕೋಟಿ ದುಡ್ಡನ್ನು ಇಟ್ಕೊಂಡು 7 ಕೋಟಿ 11 ಲಕ್ಷ ದುಡ್ಡನ್ನು ಇಟ್ಕೊಂಡು ಹೊರಟಿರುವಂತಹ ವಾಹನ ಬೆಳಗ್ಗೆ 11:54 ಕೇವಲ 20 ನಿಮಿಷ 20-25 ನಿಮಿಷದಲ್ಲಿ ಡಕಾಯಿತರು ಬರ್ತಾರೆ. ಅದಾದ ನಂತರ ಅವರನ್ನು ನಾವು RBI ಅವ್ರನ್ನ ಅಂತ ಹೇಳ್ಕೊಳ್ತಾರೆ, ದುಡ್ಡನ್ನು ಕಿತ್ಕೊಳ್ತಾರೆ, ಎಸ್ಕೇಪ್ ಆಗ್ತಾರೆ. ಅಂದರೆ ಅದರ ಅರ್ಥ ಏನು? ಒಳ್ಳೆ ಹೇಳಿಬಿಟ್ಟು ಇಂಥದ್ದು ಮಾಡು, ಈ ಥರ ಮಾಡು, ನಾನು ಹಿಂಗೆ ಬರ್ತೀನಿ, ನೀನು ಹಿಂಗೆ ಹೋಗು, ನಾನು ಇಲ್ಲಿ ನಿಲ್ತೇನೆ, ಹಿಂಗೆ ತಗೊಂಡು ಹೋಗ್ಬಿಡು ಅಂತ ಆ ಥರ ಹೇಳ್ದಂಗೆ ಇದೆಯಪ್ಪ ಈ ಕೇಸ್ ನೋಡಿದ್ರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇದೊಂಥರ ಸ್ಕ್ರಿಪ್ಟ್ ಮಾಡಿದಂಗಿದೆ. ನಾನು ಈ ಥರ ಬರ್ತೀನಿ, ಇಷ್ಟೊತ್ತಿಗೆ ಇಲ್ಲಿಂದ ಹೊರಡ್ತೀನಿ, ಇಷ್ಟೊತ್ತಿಗೆ ಹೊರಟ ನಂತರ ನೀನು ಈ ಕಡೆಯಿಂದ ಬಾ, ಆಮೇಲೆ ನಮ್ಮನ್ನು ಈ ಥರ ದರೋಡೆ ಮಾಡ್ಕೊಂಡು ಹೋಗು ಅನ್ನೋ ಪ್ಲ್ಯಾನ್ ರೀತಿಯಲ್ಲಿ ಇದ್ದಂಗಿದೆ ಈ ದೃಶ್ಯವನ್ನೆಲ್ಲ ನೋಡ್ತಾ ಇದ್ರೆ. ಅರುಣ್ಣ, ಬಹುತೇಕ ಈ ರಾಬರ್ಸ್ ದರೋಡೆಕೋರರು ಯಾರಿದ್ದಾರೆ ಅವರು ರೆಕ್ಕಿಯನ್ನ ಮಾಡದಂತೆ ಕಂಡು ಬರ್ತಿದೆ. ಮೊದಲಿಗೆ ಪೊಲೀಸರ ಸಸ್ಪೆಕ್ಟ್ ಇರುವಂತಹದ್ದು CMS ಕಂಪನಿಯ ಸಿಬ್ಬಂದಿಗಳ ಕೈವಾಡ ಇದೆಯಾ ಅಂತೇಳಿ ಮೊದಲು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಅದಾದ ಬಳಿಕ ಯಾರು ದರೋಡೆಕೋರರು ನಿಜವಾಗ್ಲೂ ದರೋಡೆ ಆಗಿದೆಯಾ ಇಲ್ವಾ ಅನ್ನೋದು ಆಟೋಮೆಟಿಕಲಿ ಪೊಲೀಸರಿಗೆ ಗೊತ್ತಾಗುತ್ತೆ. ಆದರೆ ಇದೀಗ CMS ಕಂಪನಿಯ ವೆಹಿಕಲ್ ಬೆಂಗಳೂರಿನ JP ನಗರದ MG ಟವರ್ಸ್ನ HDFC ಬ್ಯಾಂಕ್ನಿಂದ ಹೊರಡುವಂತಹ ಎಕ್ಸ್ಕ್ಲೂಸಿವ್ CCTV ಏನಿದೆ ಅದು ಇದೀಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸುಮಾರು ನಿನ್ನೆ ಮಧ್ಯಾಹ್ನ 11:54 ಇದೇ HDFC ಬ್ಯಾಂಕ್ನಿಂದ ಆ ಗೇಟ್ನ ಹಿಂಬದಿಯಿಂದ ಆ ಒಂದು ವೆಹಿಕಲ್ ಹೊರಡುತ್ತೆ. ಅದನ್ನ ಸಹ ನಾವು ಗಮನಿಸಬಹುದು. ಅಲ್ಲಿ ಸುಮಾರು 1ರಿಂದ ಆ ಸಿಬ್ಬಂದಿ ಬಂದು ಅಲ್ಲಿ ಗೇಟ್ ಅನ್ನ ತೆಗಿತಾರೆ. ಅದಾದ ಬಳಿಕ ವೆಹಿಕಲ್ ಹಿಂದೆ ಬಂದು ಮತ್ತೆ ಇದೇ ರಸ್ತೆಯಲ್ಲಿ ವೆಹಿಕಲ್ ಸಾಗುತ್ತೆ. ಸುಮಾರು 11:54 ಈ ಒಂದು ಸಿಬ್ಬಂದಿಯ ಸಹಾಯಯೋಗದೊಂದಿಗೆ ಆ ಒಂದು ವೆಹಿಕಲ್ ಹೊರಡುತ್ತೆ. ಅದೇ ವೆಹಿಕಲ್ ನಲ್ಲಿ ಸುಮಾರು ಅಂದ್ರೆ ಇಬ್ರು ಕಸ್ಟೋಡಿಯನ್ಗಳಿದ್ರು, ಒಬ್ಬ ಗನ್ಮ್ಯಾನ್ ಇದ್ದ, ಮತ್ತೊಬ್ಬ ಡ್ರೈವರ್ ಇದ್ದ. ಇದೇ ವೆಹಿಕಲ್ ನಲ್ಲಿ ಸುಮಾರು 7 ಕೋಟಿ ನಗದನ್ನ ತುಂಬಿಕೊಂಡು ಹೊರಡಲಾಗಿತ್ತು. ನೀವು ಗಮನಿಸಬಹುದು. ಆ ಒಂದು ದೃಶ್ಯವನ್ನ ಸಹ ನಾವು ತೋರಿಸ್ತೀವಿ, ಎಲ್ಲಿಂದ ವೆಹಿಕಲ್ ಹೊರಡ್ತು ಅಂತೇಳಿ. ಇಲ್ಲೇ HDFC ಬ್ಯಾಂಕು ತುಂಬಾ ದೊಡ್ಡದಾದಂತಹ ಬ್ಯಾಂಕು. ಬೆಂಗಳೂರಿಗೆ ಬಹುತೇಕ HDFC ಬ್ಯಾಂಕ್ಗಳ ATMಗಳಿಗೆ ಇಲ್ಲಿಂದಲೇ ಹಣವನ್ನ ಸಾಗಿಸುವ ಕೆಲಸವನ್ನ, ATMಗಳಿಗೆ ಹಣವನ್ನ ತುಂಬಿಸುವ ಕೆಲಸವನ್ನ ಮಾಡಲಾಗುತ್ತೆ. ಇದೀಗ ಇದೇ ಗೇಟ್ನ ಬಳಿಯಿಂದ ಆ ಒಂದು ವೆಹಿಕಲ್ ಹೊರಟಿರೋದನ್ನ ಸಹ ನಾವು ತೋರಿಸ್ತೀವಿ. ಗಮನಿಸಬಹುದು. ಸೂಕ್ತವಾದಂತಹ ಭದ್ರತೆಯೊಂದಿಗೆ ಈ ವೆಹಿಕಲ್ ನಿಂದ ಆ ಹಣವನ್ನ ಸುಮಾರು 7 ಕೋಟಿ ಹಣವನ್ನ ತುಂಬಿಕೊಂಡು ಹೊರಡಲಾಗಿತ್ತು. 11:54 ಅರುಣ್ ಇಲ್ಲಿಂದ ಹೊರಡುತ್ತೆ JP ನಗರಕ್ಕೆ. ಮತ್ತೆ 11:29 ಅಶೋಕ ಪಿಲ್ಲರ್ ಬಳಿ ವೆಹಿಕಲ್ ಅನ್ನ ತಡೆಯುವ ಕೆಲಸವನ್ನ ಮಾಡಲಾಗುತ್ತೆ. ಅಲ್ಲಿಗೆ ಗಮನಿಸಬಹುದು ಯಾವ ರೀತಿಯಾಗಿ ಸುಮಾರು ಒಂದು ಅರ್ಧ ಗಂಟೆಯ ಅಂತರದಲ್ಲಿ ವೆಹಿಕಲ್ ಅನ್ನ ಹೈಜಾಕ್ ಮಾಡ್ತಾರೆ. ಅದಾದ ಬಳಿಕ 7 ಕೋಟಿ ಹಣವನ್ನ ತೆಗೆದುಕೊಂಡು ಹೊರಡ್ತಾರೆ. ಈಗ ನೀವೇನು ದೃಶ್ಯಗಳಲ್ಲಿ ನೋಡ್ತಿದ್ದೀರಿ, ಇದು HDFC ಬ್ಯಾಂಕ್ನ ಹಿಂಬದಿಯ ಗೇಟ್ ಏನಿದೆ. ಬ್ಯಾಂಕು ಇಲ್ಲಿ ತುಂಬಾ ಹೈ ಸೆಕ್ಯೂರಿಟಿ ಆಗಿ ಮಾಡಿಕೊಂಡಂತಹ ಈ ಗೇಟ್ನಿಂದ ಹೊರಬಂದಂತಹ CMS ಕಂಪನಿಯ ವೆಹಿಕಲ್ ಸುಮಾರು 7 ಕೋಟಿ ನಗದನ್ನ ತುಂಬಿಕೊಂಡು ಇಲ್ಲಿಂದ ಹೊರಡುವ ಕೆಲಸವನ್ನ ಮಾಡುತ್ತೆ. ಅದಾದ ಅರ್ಧ ಗಂಟೆಯಲ್ಲೇ ಸುಮಾರು 11:29
ಅಶೋಕ ಪಿಲ್ಲರ್ನಿಂದ ಸಿದ್ದಾಪುರವನ್ನು ಸಂಪರ್ಕ ಮಾಡುವ ರಸ್ತೆಯಲ್ಲಿ CCTV ಇಲ್ಲದಂತಹ ಜಾಗದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತಹದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲಿ ಮೊದಲು ಇವ್ರು ತುಂಬಾನೇ ಚೆನ್ನಾಗಿ ರೆಕ್ಕಿ ಮಾಡ್ಕೊಂಡಂತೆ ಕಂಡು ಬರ್ತಿದೆ. ಎಲ್ಲಿ ಇವ್ರು ವೆಹಿಕಲ್ನ ಅಡ್ಡಗಟ್ಟಿದಾರೋ ಅಲ್ಲೂ ಕೂಡ CCTV ಇಲ್ಲ. ಅದಾದ ಬಳಿಕ ಇವರು ಎಲ್ಲಿ ಈ ಸಿಬ್ಬಂದಿಗಳನ್ನ ಇಳಿಸ್ತಾರೋ ಅಲ್ಲೂ CCTV ಇಲ್ಲ. ಇನ್ನು ಡೈರಿ ಸರ್ಕಲ್ ಫ್ಲೈಓವರ್ ಮೇಲ್ಭಾಗದಲ್ಲಿ ವೆಹಿಕಲ್ ಅನ್ನು ನಿಲ್ಲಿಸಿ ಹಣವನ್ನು ತುಂಬಿಕೊಳ್ತಾರೆ ಇವ್ರ ಕಾರ್ಗೆ, ಅಲ್ಲೂ ಕೂಡ CCTV ಇಲ್ಲ. ಹೀಗಾಗಿ ತುಂಬಾ ಚೆನ್ನಾಗಿ ಮೊದಲೇ ಸುಮಾರು ದಿನಗಳಿಂದ ರೆಕ್ಕಿಯನ್ನ ಮಾಡದಂತೆ ಕಂಡು ಬರ್ತಿದೆ. ಹಾಗಾಗಿಯೇ ಈ ಒಂದು ದೃಶ್ಯಗಳು ಎಲ್ಲೂ ಕೂಡ ಸಿಗ್ತಿಲ್ಲ. ಇನ್ನು HDFC ಬ್ಯಾಂಕ್ನ ಮುಂಭಾಗದಿಂದಲೇ ಏನಾದರೂ ಆ ಇನೋವಾ ವೆಹಿಕಲ್ಲು ಫಾಲೋ ಮಾಡಿದ್ಯಾ, ನಕಲಿ ನಂಬರ್ ಪ್ಲೇಟ್ ಅನ್ನು ಹಾಕೊಂಡು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲೆಲ್ಲೂ ಕೂಡ ವೆಹಿಕಲ್ಲು ಪಾಸ್ ಆಗಿರೋದು ಕಂಡು ಬರ್ತಿಲ್ಲ. ಕೇವಲ CMS ಕಂಪನಿಯ ವೆಹಿಕಲ್ ಮಾತ್ರ ಹೈ ಸೆಕ್ಯೂರಿಟಿ ಗೇಟ್ನಿಂದ ಹೈ ಸೆಕ್ಯೂರಿಟಿ ಡಿವಿಷನ್ನಿಂದ ನಗದನ್ನು ತುಂಬಿಕೊಂಡು ಹೊರಟಿರೋದನ್ನ ನೋಡ್ತಿದ್ದೀವಿ. ಅಲ್ಲಿಗೆ ಬಹುತೇಕ ಇಲ್ಲಿ 7 ಕೋಟಿ ಹಣವನ್ನು ತುಂಬಿಕೊಂಡು ಹೋದಂತಹ ಅರ್ಧ ಗಂಟೆಯಲ್ಲೇ ದರೋಡೆಯಾಗಿರುವಂತಹದ್ದು. ಹೀಗಾಗಿ ಪೊಲೀಸರು ನಿನ್ನೆ ಮಧ್ಯಾಹ್ನದಿಂದ ಹಗಲು ಇರುಳು ಅನ್ನದೇ ಇದಕ್ಕಾಗಿ ಶ್ರಮಿಸ್ತಿದ್ದಾರೆ. ಆರೋಪಿಗಳು ಯಾರು, ದರೋಡೆಕೋರರು ಯಾರು, ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೆ ನಿನ್ನೆ ಈ CMS ಕಂಪನಿಯ ವೆಹಿಕಲ್ ನಲ್ಲಿದ್ದಂತಹ ಆ 4 ಮಂದಿ ಯಾರು ಸಿಬ್ಬಂದಿಗಳಿದ್ರು, ಇಬ್ಬರು ಕಸ್ಟೋಡಿಯನ್ಗಳು, ಒಬ್ಬ ಗನ್ಮ್ಯಾನ್ ಮತ್ತೆ ಡ್ರೈವರ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.